ಹೇ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮತ್ತೊಂದು ಸ್ಕ್ವಾಡ್ ಅನೌನ್ಸ್ ಆಗಿದೆ T20 ವರ್ಲ್ಡ್ ಕಪ್ಪಿಗೆ. ಅದೇ ಇಂಗ್ಲೆಂಡ್ನ ಸ್ಕ್ವಾಡು. ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ನ ಗೆದ್ದಿರೋಂಥ ಟೀಮು. ಸೊ ನೋಡ್ತಾ ಇರ್ಬೋದು ಸ್ಕ್ವಾಡ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. 16 ಮೆಂಬರ್ಸ್ ಸ್ಕ್ವಾಡು ಯಾವ ಥರ ಇದೆ ಅಂತ. 16 ಮೆಂಬರ್ಸ್ ಸ್ಕ್ವಾಡ್ ಏನೋ ಗುರು, 15 ಮೆಂಬರ್ಸ್ ಸ್ಕ್ವಾಡ್ ಅಲ್ವಾ ಅಂತ ಕೇಳಿದ್ರೆ ಹೌದು 15 ಮೆಂಬರ್ಸ್ ಸ್ಕ್ವಾಡೇ. ಇದರಲ್ಲಿ ಶ್ರೀಲಂಕಾ ಸೀರೀಸಿಗೆ ಸಪ್ರೇಟಾಗಿ ಅನೌನ್ಸ್ ಮಾಡಿದರೆ ಒಬ್ಬ ಪ್ಲೇಯರ್ನ ಆ್ಯಂಡ್ ಒಬ್ಬ ಪ್ಲೇಯರ್ನ ಸ್ಪೆಷಲ್ ಆಗಿ ಇದಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ. T20 ವರ್ಲ್ಡ್ ಕಪ್ಪಿಗೆ ಮಾತ್ರ ಇಟ್ಕೊಂಡಿದ್ದಾರೆ. ಒಬ್ಬರು ಪ್ಲೇಯರ್ ಎಕ್ಸ್ಟ್ರಾ ಇರೋದು ಯಾರು ಅಂತಂದರೆ ಇಟ್ಸ್ ಬ್ರಾಡನ್ ಕಾಜ್ ಅವರು ಎಕ್ಸ್ಟ್ರಾ ಪ್ಲೇಯರ್ ಇಲ್ಲಿ. ಸೊ ಆರೋ ಮಾರ್ಕೋ ಕಾಣಿಸ್ತಾ ಇರ್ಬೋದು, ಸ್ಟಾರ್ ಮಾರ್ಕೋ ಕೂಡ ಕಾಣಿಸ್ತಾ ಇರ್ಬೋದು. ಜೋಫರ್ ಆರ್ಚರು ಈ ಸೀರೀಸಲ್ಲಿ ಇರೋದಿಲ್ಲ, ಅಂದರೆ ಶ್ರೀಲಂಕಾ ಸೀರೀಸಲ್ಲಿ ಇರೋದಿಲ್ಲ. ಅವ್ರು ಡೈರೆಕ್ಟಾಗಿ ವರ್ಲ್ಡ್ ಕಪ್ಪಿಗೆ ಬರ್ತಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಇಂಗ್ಲೆಂಡ್ ಸ್ಕ್ವಾಡ್ನ ನೋಡ್ತು ಅಂತ ಅಂದರೆ ಈ ಥರ ಇದೆ. ಫಿಲ್ ಸಾಲ್ಟ್, ಜಾಸ್ ಬಟ್ಲರ್, ಬೆನ್ ಡಕೆಟ್, ಜೇಕೋಬ್ ಬೆಥೆಲ್, ಹ್ಯಾರಿ ಬ್ರೂಕ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಟಾಮ್ ಬ್ಯಾಂಟನ್ನು, ವಿಲ್ ಜಾಕ್ಸು, ಆಮೇಲೆ ಸ್ಯಾಮ್ ಕರನ್ನು, ಜೆಮಿ ಓವರ್ಟನ್, ಲಿಯಾಮ್ ಡ್ವಾಸನ್, ಆಮೇಲೆ ರಿಯಾನ್ ಅಹಮದ್, ಆದಿಲ್ ರಶೀದ್, ಜೋಫರ್ ಆರ್ಚರ್, ಜಾಶ್ ಟ್ಯಾಂಗೋ, ಲ್ಯೂಕ್ ವುಡ್ ಅವರು ಇದ್ದಾರೆ. ಸೊ ಸ್ಕ್ವಾಡ್ನ ಗಮನಿಸ್ತು ಅಂತಂದರೆ ಬ್ಯಾಲೆನ್ಸ್ ಇದೆಯಾ ಈ ಸ್ಕ್ವಾಡಲ್ಲಿ ಇಲ್ವಾ ಅಂತ ಕೇಳ್ತಂದರೆ, ಸೊ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಫಿಲ್ ಸಾಲ್ಟು ಜೊತೆಗೆ ಜಾಶ್ ಬಟ್ಲರ್ ಅವರು ಇಬ್ಬರು ಕೂಡ ಓಪನ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಬೆನ್ ಡಕೆಟ್ ಕೂಡ ಓಪನ್ ಮಾಡಿದ್ರು ಮಾಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಬಟ್ ಫಿಲ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ನೇ ಖಂಡಿತ ಪ್ರಿಫರೆನ್ಸಲ್ಲಿ ಇರ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಜೇಕೋಬ್ ಬೆಥೆಲ್ ಸೊ ಖಂಡಿತ ಒಳ್ಳೆ ಸಾಲಿಡ್ ಆಗಿರುವಂಥ ಮಿಡ್ ಆರ್ಡರ್ನಲ್ಲಿ ಸ್ಟೆಬಿಲಿಟಿ ತೊಗೊಂಬರುವಂಥ ಬ್ಯಾಟರು. ಆ್ಯಂಡ್ ಹ್ಯಾರಿ ಬ್ರೂಕ್ ಒಬ್ಬಿಯಸ್ಲಿ ಹೌದು, ಬಟ್ ಇಂಡಿಯಾದಲ್ಲಿ ಹ್ಯಾರಿ ಬ್ರೂಕ್ನ ಹಾವಳಿ ಅಂತೂ ನಡೆದಿಲ್ಲ. ಇನ್ನು ಜೇಕೋಬ್ ಬೆಥೆಲ್ ಚೆನ್ನಾಗಿ ಆಡಿದರೆ, ಜಾಸ್ ಬಟ್ಲರ್ ಚೆನ್ನಾಗಿ ಆಡಿದರೆ, ಫಿಲ್ ಸಾಲ್ಟ್ ಚೆನ್ನಾಗಿ ಆಡಿದರೆ. ಬಟ್ ಹ್ಯಾರಿ ಬ್ರೂಕ್ ಅವರು ಇಂಡಿಯಾದಲ್ಲಿ ಇನ್ನೂ ಪ್ರೂವ್ ಆಗಿಲ್ಲ. ಎಲ್ಲೋ 1 ಮ್ಯಾಚ್ 2 ಮ್ಯಾಚ್ ಏನೋ ಚೆನ್ನಾಗಿ ಆಡಿರ್ಬೋದು ಅಷ್ಟೇ, ಸನ್ರೈಸ್ ಹೈದರಾಬಾದ್ ಅದು ಎಲ್ಲ ಬಂತು ಅಂದಾಗ. ಬಟ್ ಡೊಮ್ಯಾಸ್ಟಿಕ್ ಏನಕ್ಕೆ ಬಂತಿಲ್ಲಿ ಸೀರೀಸ್ ಅಂತ ಬಂದಾಗ, ಬಯಲಾಟ್ರಲ್ ಸೀರೀಸ್ ಅಂತ ಬಂದಾಗ ಬೇಗನೆ ಔಟ್ ಆಗಿರೋದನ್ನ ನೋಡಿದ್ದೀವಿ ಇಂಡಿಯಾದಲ್ಲಿ. ಅಂತ ಹಾವಳಿ ಕೊಟ್ಟಿಲ್ಲ, ಕಾದು ನೋಡಬೇಕು ಇವರ ಪರ್ಫಾರ್ಮೆನ್ಸ್ ಹಿಂಗಿರುತ್ತೆ ಅಂತ. ಆ್ಯಂಡ್ ಟಾಮ್ ಬ್ಯಾಂಟನ್ ಅಂತ ಬಂದಾಗ ರೀಸೆಂಟಾಗಿ ಹಾವಳಿ ಕೊಡ್ತಾ ಇದ್ದಾರೆ. ಒಳ್ಳೆ ವಿಕೆಟ್ ಕೀಪರ್ ಬ್ಯಾಟರು. ನೋಡೋಣ ಮೈನ್ ವಿಕೆಟ್ ಕೀಪರ್ ಆಗಿ ಆಡ್ತಾರೆ ಅಥವಾ ಬ್ಯಾಕಪ್ ಆಗಿ ಇರ್ತಾರೆ ಇವರು ಅಂತ ಗೊತ್ತಿರೋದೇನೆ. ವಿಲ್ ಜಾಕ್ಸ್ ಯಾವ ಥರ ಹಾವಳಿ ಕೊಡ್ತಾರೆ ಅಂತ. ಲಾಸ್ಟ್ ಸೀಸನ್ ಅಷ್ಟು ಮಟ್ಟಿಗೆ ಹಾವಳಿ ಕೊಡೋಕ್ಕಾಗಿಲ್ಲ IPL ಅಲ್ಲಿ. ಬಟ್ RCB ಇದ್ದಾಗಂತೂ ಖಂಡಿತ ಬ್ಲಾಸ್ಟ್ ಕೊಟ್ಟಿದ್ರು ವಿಲ್ ಜಾಕ್ಸು. ಆ್ಯಂಡ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಖಂಡಿತ ಪ್ರೂವ್ ಆಗಿದ್ದಾರೆ ಇಂಡಿಯನ್ ಗ್ರೌಂಡ್ಗಳಲ್ಲಿ. ಆ್ಯಂಡ್ ಸ್ಯಾಮ್ ಕರನ್ ಅಂತ ಬಂದಾಗ, ಸ್ಯಾಮ್ ಕರನು ಇಂಡಿಯನ್ ಗ್ರೌಂಡ್ಸ್ ಅಂತ ಬಂದಾಗ ಅಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇಲ್ಲ ರೀಸೆಂಟಾಗಿ ನೋಡ್ತು ಅಂತಂದರೆ. ಸೊ ಸ್ಯಾಮ್ ಕರನ್ನು ಅಟ್ ಎನಿ ಗಿವನ್ ಡೇ ಮ್ಯಾಚ್ ವಿನ್ನರನ್ನೇ, ಟೂರ್ನಮೆಂಟ್ ವಿನ್ನರ್ ಆದಂಥವ್ರು, ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದರು ಲಾಸ್ಟ್ ಸೀಸನ್ನು. ಸೊ ಅದರಿಂದ ಖಂಡಿತ ಸ್ಯಾಮ್ ಕರನ್ ಹಾಕೊಂಡ್ಲೇಬೇಕು ಅಂತ ಹಾಕೊಂಡಿದ್ದಾರೆ. ಜೆಮಿ ಓವರ್ಟನ್ ಹಾಕೊಂಡಿದ್ದಾರೆ. ಓಕೆ, ಒಳ್ಳೆ ಬೌಲರು, ಹಿಟ್ ದ ಡೆಕ್ ಕೈಂಡ್ ಆಫ್ ಎ ಬೌಲರು. ನೋಡೋಣ ಏನಾದ್ರು ಇಂಪ್ಯಾಕ್ಟ್ ಮಾಡೋದಿಲ್ವ ಅಂತ. ಲಿಯಾಮ್ ಡ್ವಾಸನ್ ಹಾಕೊಂಡಿದ್ರೆ, ಲಿಯಾಮ್ ಲಿವಿಂಗ್ಸ್ಟೋನ್ ಬಿಟ್ಬಿಟ್ಟಿಲ್ಲ, ಲಿಯಾಮ್ ಡ್ವಾಸನ್ ಕಡೆಗೆ ತಲೆ ಹಾಕ್ಬಿಟ್ಟವ್ರೆ. ಲೆಫ್ಟ್ ಆರ್ಮ್ ಆತೊಳಗೆ ಸ್ಪಿನ್ನು ಹಾಕ್ತಾರೆ, ಜೊತೆಗೆ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡುವಂಥ ಅಬಿಲಿಟಿ ಇದೆ. ಡೌನ್ ದ ಆರ್ಡ್ರಲ್ಲಿ ಒಳ್ಳೆ ಅಗ್ರೆಸಿವ್ ಬ್ಯಾಟಿಂಗ್ ಆಡುವಂಥ ಅಬಿಲಿಟಿ ಇದೆ. ಸೊ ಲಿಯಾಮ್ ಲಿವಿಂಗ್ಸ್ಟನ್ ನೋಡೋರು ಹೆಂಗಾಗೋಗ್ಬಿಟ್ರು, ಜೊತೆ ಹಾಕೋಗ್ಬಿಟ್ರಲ್ಲ ಗುರು. ಒಂಥರ ಮೈನ್ ಪ್ಲೇಯರ್ ಆಗಿದ್ದಂಥವ್ರು ಇಂಗ್ಲೆಂಡ್ T20 ಸೈಡಲ್ಲಿ ಇವಾಗ ಹೆಸರಿಲ್ದಂಗೆ ಕಾಣೆ ಆಗ್ಬಿಟ್ಟವ್ರೆ ಲಿಯಾಮ್ ಲಿವಿಂಗ್ಸ್ಟನು. ಆಮೇಲೆ ರಿಯಾನ್ ಅಹಮದ್ ಹಾಕೊಂಡಿದ್ರೆ, ಸ್ಪಿನ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡೋದಕ್ಕೆ ರಿಯಾನ್ ಅಹಮದ್ ಜೊತೆಗೆ ಆದಿಲ್ ರಶೀದ್ ಅವ್ರನ್ನೂ ಕೂಡ ಹಾಕೊಂಡಿದ್ದಾರೆ. ಸೊ ಇಬ್ಬರು ಹ್ಯಾಂಡಿಯಾಗಿ ಆಡುವಂಥ ಬ್ಯಾಟ್ರ್, ಅಂದರೆ ಡಿಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡೋಂಥವ್ರು ಡೌನ್ ದ ಆರ್ಡರ್ ಅಂತ ಬಂದಾಗ. ಜೋಫ್ರಾ ಆರ್ಚರ್ ಗೊತ್ತಿರೋದನ್ನೇ ಬ್ಯಾಟಿಂಗ್ ಹೆಂಗೆ ಆಡ್ತಾರೆ ಅಂತ. ಕಣ್ಣು ಮುಚ್ಕೊಂಡು ಹೊಡಿತಾ ಇರ್ತಾರೆ, ಬ್ಯಾಟಿಂಗ್ ಸಿಕ್ತು ತಗಲಾಕುವಂತಂದ್ರೆ ಸಿಕ್ಸೇ ಹೋಗೋದು. ಅವ್ರ ಬ್ಯಾಟಿಂಗ್ ಬಗ್ಗೆ ಏನು ಜಾಸ್ತಿ ಮಾತಾಡೋವಂಥದ್ದೇನಿಲ್ಲ. ಆ್ಯಂಡ್ ಬೌಲಿಂಗ್ ಬಗ್ಗೆ ಇವರಂಥ ಎಕ್ಸ್ಪೀರಿಯನ್ಸ್ಡು ಇಲ್ಲಿ ಯಾರೂ ಕೂಡ ಇಲ್ಲ ಪೇಸ್ ಅಂತ ಬಂದಾಗ. ಸೊ ಜೋಫ್ರಾ ಆರ್ಚರೇ ಒನ್ ಆಫ್ ದ ಮೈನ್ ಎಕ್ಸ್ಪೀರಿಯನ್ಸ್ಡ್ ಪೇಸರ್ ಇರೋದಿಲ್ಲಿ. ಸೊ ಜಾಶ್ ಟಂಗ್ ಅಂತ ಬಂದಾಗ ಸೊ ಖಂಡಿತ ಇವರು ಹಿಟ್ ದ ಡೆಕ್ ಕೈಂಡ್ ಆಫ್ ಎ ಬೌಲರು. ಸೊ ಒಳ್ಳೆ ಹೈಟ್ ಇದೆ ಆ್ಯಂಡ್ ಒಳ್ಳೆ ಬೌಲಿಂಗ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಲ್ಯೂಕ್ ವುಡ್ ಅವ್ರನ್ನ ಹಾಕೊಂಡಿದ್ದಾರೆ. ಸೊ ಇವರು ಡಿಫ್ರೆನ್ಸ್ನ ತೊಗೊಂಬರ್ತಾರೆ, ಯಾಕಂದರೆ ಲೆಫ್ಟ್ ಆರ್ಮ್ ಪೇಸರ್ ಆಗಿರೋದ್ರಿಂದ. ಇಲ್ಲಿ ಯಾರು ಕೂಡ ಲೆಫ್ಟ್ ಆರ್ಮ್ ಪೇಸರ್ ಇಲ್ಲ ಇವರ ಒಂದು ಲಿಸ್ಟಲ್ಲಿ. ಸೊ ಇವರ ಲ್ಯೂಕ್ ವುಡ್ ಅವ್ರನ್ನ ಲೆಫ್ಟ್ ಆರ್ಮ್ ಪೇಸರ್ ಇರೋದು. ಸೊ ಅದರಿಂದ ಸ್ವಲ್ಪ ಡಿಫ್ರೆನ್ಸ್ ಇದೆ ಇಲ್ಲಿ. ಆ್ಯಂಡ್ ಲಿಯಾಮ್ ಡ್ವಾಸನ್ ಲೆಫ್ಟ್ ಆರ್ಮ್ ಸ್ಪಿನ್ ಕೂಡ ಹಾಕ್ತಾರೆ. ಇಲ್ಲಿ ರಿಯಾನ್ ಅಹಮದ್ ಜೊತೆಗೆ ಆದಿಲ್ ರಶೀದ್ ರೈಟ್ ಆರ್ಮ್ ಸ್ಪಿನ್ನ ನೋಡ್ಕೊಂತು ಅಂತಂದರೆ ಆ್ಯಂಡ್ ವೇರಿಯೇಷನ್ ಅಂತೂ ತೊಗೊಂಬಂದಿದ್ದಾರೆ ಖಂಡಿತ. ಜೋಫ್ರಾ ಆರ್ಚರ್ ಜೊತೆಗೆ ಜಾಸ್ ಟಂಗು, ಲ್ಯೂಕ್ ವುಡ್ಡು ಮತ್ತು ಜೆಮಿ ಓವರ್ಟನು. ಸೊ ಬೌಲಿಂಗ್ ನೋಡ್ಕೊಂತಂದ್ರೆ ಈ ಕಡೆಯಿಂದ ಅಂದರೆ ಸ್ಯಾಮ್ ಕರ್ನ ಬಿಟ್ಟಿದ್ದೀನಲ್ಲ ನಾನು. ಸ್ಯಾಮ್ ಕರ್ನು ಕೂಡ ಇದ್ದಾರೆ ಲೆಫ್ಟ್ ಆರ್ಮ್ ಪೇಸರು. ಸೊ ಇವರ ಬ್ಯಾಟಿಂಗ್ ಅಂತ ಬಂದಾಗ ರೈಟ್ ಹ್ಯಾಂಡರ್ಸ್ ತುಂಬ ಇದ್ದಾರೆ, ಬಟ್ ಲೆಫ್ಟ್ ಹ್ಯಾಂಡರ್ಸು ಕೂಡ ಇದ್ದಾರೆ. ಜೇಕೋಬ್ ಬೆಥೆಲ್ ಲೆಫ್ಟ್ ಹ್ಯಾಂಡರ್ ಆಯಿತು ಅಂತಂದರೆ ಈ ಕಡೆಯಿಂದ ಸ್ಯಾಮ್ ಕರನ್ ಕೂಡ ಲೆಫ್ಟ್ ಹ್ಯಾಂಡ್ರು, ಆಮೇಲೆ ಬೆನ್ ಡಕೆಟ್ ಕೂಡ ಲೆಫ್ಟ್ ಹ್ಯಾಂಡ್ರು. ಸೊ ಈ 3 ಜನ ಲೆಫ್ಟ್ ಹ್ಯಾಂಡರ್ಸು ನಮಗೆ ಕಾಣಿಸ್ಕೊತಾರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ. ಸೊ ಓಕೆ, ಒಳ್ಳೆ ಬ್ಯಾಲೆನ್ಸ್ಡ್ ಆಗಿಯೇ ಇದೆ. ಬಟ್ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಏನೋ ಮಿಸ್ಸಿಂಗು ಅಂತ.
ಏನೋ ಅದನ್ನು ನನಗೇನೋ ಅನ್ನಿಸ್ತಾ ಇರೋ ಪ್ರಕಾರ ಏನೋ ಒಂದು ಫಿನಿಷಿಂಗ್ ರೋಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋ ಥರ ಕಾಣಿಸ್ತಾ ಇದೆ. ಓಕೆ, ಟಾಪ್ ಆರ್ಡ್ರ್ ಓಕೆ, ಮಿಡ್ಲ್ ಆರ್ಡ್ರ್ ಓಕೆ, ಬಟ್ ಫಿನಿಷಿಂಗ್ ರೋಲ್ ಅಂತ ಬಂದಾಗ ಇನ್ನೂ ಏನೋ ಬೇಕಾಗಿತ್ತು ಅಂತ ಅನಿಸುತ್ತೆ. ಅದೇನಾದ್ರು ಲಿವಿಂಗ್ಸ್ಟೋನ್ ಇದ್ದಿತ್ತು ಅಂತಂದರೆ ಈ ಒಂದು ಸ್ಕ್ವಾಡಲ್ಲಿ ಒಂಥರ ಚಿಂದಿ ಆಗಿರೋದು. ಬಟ್ ಅವ್ರು ಫಾರ್ಮ್ ಕಳ್ಕೊಂಡಿದ್ದಾರೆ. ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಸ್ಕ್ವಾಡ್ ನೋಡ್ತಿದ್ರೆ ಖಂಡಿತ ಬ್ಯಾಲೆನ್ಸ್ ಆಗಿದೆ, ಬಟ್ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಸ್ಕ್ವಾಡ್ನ ನೋಡ್ತು ಅಂತಂದರೆ. ನಿಮ್ಮ ಹಾನೆಸ್ಟ್ ಅಭಿಪ್ರಾಯ ಏನು ಈ ಸ್ಕ್ವಾಡ್ನ ನೋಡಾದ ಮೇಲೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಈ ಸ್ಕ್ವಾಡು ಟ್ರೋಫಿ ಗೆಲ್ಲೋ ಥರ ಕಾಣಿಸ್ತಾ ಇದೆ, ಟ್ರೋಫಿ ಗೆಲ್ಲೋ ಥರ ಕಾಣಿಸ್ತಾ ಇಲ್ವಾ ಅಂತ. ಸೊ ನನ್ನ ಅನಿಸಿಕೆ ಪ್ರಕಾರ ಇಂಗ್ಲೆಂಡ್ ಅವರು ಇಂಡಿಯಾದಲ್ಲಿ ಶ್ರೀಲಂಕಾದಲ್ಲಿ ಆಗ್ತಾ ಇರೋದ್ರಿಂದ ಈ ಸಲ ಟ್ರೋಫಿ ಗೆಲ್ಲುವಂಥ ಸಾಧ್ಯತೆ ತುಂಬ ಕಮ್ಮಿ. ಈ ಸ್ಕ್ವಾಡ್ನ ನೋಡಾದ್ಮೇಲೆ ಹೇಳ್ತಾ ಇದ್ದೀನಿ, ಟ್ರೋಫಿ ಗೆಲ್ಲುವಂಥ ಸಾಧ್ಯತೆ ತುಂಬ ಕಮ್ಮಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.